ನಾವಿವತ್ತು ನಿಮ್ಮನ್ನೊಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತೀವಿ. ಅದಕ್ಕೆ ಅಂತ ಮೈಯೆಲ್ಲ ಕೆಸರು ಮಾಡ್ಕೊಂಡಿರೋ ನನ್ನ ಗಾಡಿನ ಕರ್ಕೊಂಡು ಸ್ನಾನ ಮಾಡ್ಸೋಕ್ಕೆ ಅಂತ ಹೋದೆ. ಅದಕ್ಕೆ ಶಾಂಪೂ ಹಾಕ್ಸಿ ಸ್ನಾನ ಮಾಡಿಸಿ ಬಂದಮೇಲೆ ಲಕ ಲಕ ಅಂತ ಹೊಳಿತಾ ಇತ್ತು. ಹಾಗೆ ನಾನು ಮತ್ತೆ ಚಿನ್ನಮ್ಮ ರೆಡಿಯಾಗಿ ರೋಡಿಗಿಳಿದ್ವಿ. ಹಾಂ, ಮತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನಿಮಗಿನ್ನೂ ಹೇಳಲಿಲ್ಲಲ್ಲ. ನಮ್ಮ ನಡೆ ಕಬ್ಬಳಿಯ ಕಡೆ, ಮುಕ್ಕಿಕೆರೆ ಹಾಸನದಲ್ಲಿ ಬರುತ್ತೆ. ಮತ್ತು ಇಲ್ಲಿನ ವಿಶೇಷತೆ ಏನು ಅಂತ ಕೇಳ್ತೀರಾ? ಮುಂದೆ ಹೇಳ್ತೀವಿ, ನೋಡ್ತಾ ಇರಿ. ಹಾಗೆ ಆಂದವಿ ನಾವು ಹೋಗ್ತಾ ಇರಬೇಕಾದ್ರೆ ನಮ್ಮ ಬಾಸ್ ಭೇಟಿಯಾದರು. ಅವರಿಗೊಂದು ಹೇಳಿ ಮುಂದೆ ಸಾಗಿದ್ವಿ. ಕುಣಿಗಲ್ ರೋಡಿಗೆ ಹೋದ ನಮಗೆ ಸೂರ್ಯಣ್ಣ ಮನೆಗೆ ಹೋಗಬೇಕು ಅಂತ ಬಾಯಿ ಹೇಳೋಕ್ಕೆ ರೆಡಿಯಾಗಿ ನಿಂತಿದ್ದ. ಆದರೂ ಅವ್ರ ಜೊತೆನೇ ಮುಂದೆ ಹಂಗೆ ಹೋದ್ವಿ. ನಮ್ಮದು ಒಂದು ಇರಲಿ ಅಂತ ರೈಡ್ ಮಾಡ್ತಿದ್ದ ವಿಡಿಯೋ ಮಾಡಿದೆ. ಆದರೆ ಚಿನ್ನಮ್ಮ ರೋಡ್ ನೋಡು ಅಂತ ಸುಪ್ರಭಾತ ಹಾಡ್ತಿದ್ಲು. ಅಣ್ಣ ಹೋದ ಅಂತ ತಮ್ಮ ನಮ್ಮನ್ನು ಫಾಲೋ ಮಾಡೋಕ್ಕೆ ಬರ್ತಿದ್ದ ನಮ್ಮ ಚಂದ್ರಣ್ಣ. ತೋಟದ ಸಾಲಲ್ಲಿ ಕೊರೆಯುವ ಚಳಿಯಲ್ಲಿ ಚಂದ್ರನ ಬೆಳಕಲ್ಲಿ ಹೋಗೋದೇ ಒಂದು ಜೋಶು. ಅಂತೂ ಇಂತೂ ನಮ್ಮನ್ನು ಸ್ವಾಗತ ಕೋರಕ್ಕೆ ಬೆಳಕಿನ ತೋರಣಗಳು ಕಾಯ್ತಾ ನಿಂತಿದ್ವು. ಎಲ್ಲೆಲ್ಲೂ ಕೇಸರಿ ವಸ್ತ್ರ ತೊಟ್ಟಿರುವ ಮಾಲಾಧಾರಿಗಳೇ ಕಾಣ್ತಿದ್ರು. ಈ ಮಾಲಾಧಾರಿಗಳು ಅಯ್ಯಪ್ಪ ಸ್ವಾಮಿ ಭಕ್ತರು ಅಂದ್ಕೊಂಡ್ರಾ? ಅಲ್ಲ, ಇವರು ಬಸವೇಶ್ವರ ಸ್ವಾಮಿಯ ಭಕ್ತರು. ಸರಿ ಅಂತ ಗೊಂಬೆಗಳು, ಬಳೆಗಳು, ಸರಗಳು ಇರುವಂತಹ ಸಾಲು ಅಂಗಡಿಗಳ ದಾರಿಲಿ ಹೊರಟವು. ನೋಡೋಕ್ಕೆ ಕಣ್ಣಿಗೆ ಮಾತ್ರ ಸೂಪರ್ ಆಗಿರೋ ಹಬ್ಬದ ಥರ ಇತ್ತು. ಇನ್ನೊಂದು ಕಡೆ ಹೂವು ಹಣ್ಣು ಮಾರುತ್ತಿರುವರ ಅಂಗಡಿಗಳಿದ್ವು. ಅಲ್ಲೇ ಒಂದು ಅಂಗಡಿಯಲ್ಲಿ ಹಣ್ಣು ಕಾಯಿ ತಗೊಂಡು ಪೂಜೆಗೆ ಅಂತ ಹೊರಟ್ವಿ. ಲಾಸ್ಟ್ ಟೈಮ್ ಬಂದಾಗ ಇರೋ ಥರ ದೇವಸ್ಥಾನ ಇರಲಿಲ್ಲಲ್ಲ ಅಂತ ನೋಡಿದಾಗ ಅದಕ್ಕೆ ಕಾರಣ ಹಳೆ ದೇವಸ್ಥಾನನ ಡೆಮಾಲಿಷ್ ಮಾಡಿ ಹೊಸ ದೇವಸ್ಥಾನನ ಕಟ್ತಾ ಇದ್ರು. ಓಕೆ ಅಂತ ಹಾಗೆ ಮುಂದೆ ಹೋಗಿ ಅಲ್ಲೇ ಪೂಜೆಗೆ ಟೋಕನ್ ತಗೊಂಡು ಪೂಜಾರಪ್ಪನ ಹತ್ರ ಕಾಯಿ ಒಡಿಸ್ಕೊಂಡು ದರ್ಶನಕ್ಕೆ ಅಂತ ಮುಂದೆ ಹಂಗೆ ಸಾಗಿದ್ವಿ. ಕೊನೆಗೂ ಕಬಳಿ ಬಸವೇಶ್ವರ ಸ್ವಾಮಿಯ ದರ್ಶನ ಸಿಕ್ತು. ಆದರೆ ದೇವರೇ ಇನ್ನೂ ರೆಡಿ ಆಗಿರಲಿಲ್ಲ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ ಮೇಲೆ ಸೂಪರಾಗಿ ಬಸವಣ್ಣನವರು ರೆಡಿ ಆದರು. ಅವರ ಪೂಜೆ ಮಾಡಿಸಿ ಮತ್ತೆ ದರ್ಶನವನ್ನು ಪಡೆಯೋಕ್ಕೆ ಅಂತ ಸಾಲಾಗಿ ನಿಂತ್ವಿ. ನೋಡೋಕ್ಕೆ ಒಂದು ಖುಷಿ ಆಗ್ತಾ ಇತ್ತು ಬಸವಣ್ಣನ. ಈ ಬಸವೇಶ್ವರ ಸ್ವಾಮಿಯು ನಮ್ಮ ಇಷ್ಟಾರ್ಥ ದೇವರಲ್ಲಿ ಒಂದಾಗಿದೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಹಾಗೆ ಮಂಗಳಾರತಿ ತಗೊಂಡು ಪ್ರದಕ್ಷಿಣೆ ಹಾಕಕ್ಕೆ ಅಂತ ಹೊರಟ್ವಿ. ಹಿಂದೆ ಎಡಭಾಗದಲ್ಲಿ ನಾಗಪ್ಪನ ನೋಡಿಕೊಂಡು ಗುಡಿ ಹಿಂಭಾಗದಲ್ಲಿರೋ ಬಸವಣ್ಣನಿಗೆ ಹಾಲು ಮತ್ತು ಹಣ್ಣಿನ ಅಭಿಷೇಕ ಮಾಡೋಕ್ಕೆ ಭಕ್ತರಿಗೆ ಅವಕಾಶ ಇತ್ತು. ಹಾಗೆ ಬಲಭಾಗದಲ್ಲಿ ಮಾಲಾಧಾರಿಗಳು ಭಜನೆ ಮಾಡೋಕ್ಕೆ ಅಂತ ಜಾಗ ಮಾಡಿ ಕೊಟ್ಟಿದ್ರು. ಈಗಿನ ಡಿಸ್ಕೋ ಸಾಂಗ್ಗಳ ಮಧ್ಯೆ ಭಜನೆ ಕೇಳೋಕ್ಕೆ ಒಂದು ಖುಷಿ. ನಾವು ಕೂಡ 3 ಸಲ ಬಸವಣ್ಣನಿಗೆ ಜೈಕಾರ ಕೂಗಿ ಮುಂದೆ ಇದ್ದ ಮಠದ ಅಂಗಡಿಯನ್ನು ನೋಡಿಕೊಂಡು ಹೋದ್ವಿ. ಈ ಕ್ಷೇತ್ರದ ವಿಶೇಷತೆನೇ ಈ ಕಲ್ಯಾಣಿ. ಅಂಥ ವಿಶೇಷತೆ ಏನಿದೆ ಅಂತೀರಾ? ವರ್ಷ ಪೂರ್ತಿ ತುಂಬಿರುವ ಈ ಕಲ್ಯಾಣಿಯಲ್ಲಿ 2 ಬಾರಿ ತೆಪ್ಪೋತ್ಸವ ನಡೆಯುತ್ತದೆ. ಅದರಲ್ಲಿ ಒಂದಾದಂತಹ ಸಂಕ್ರಾಂತಿ ಹಬ್ಬದ ಸಮಯದ ಇಂದಿನ ದಿನ ಈ ಕಲ್ಯಾಣಿಯಲ್ಲಿ ತೆಪ್ಪೋತ್ಸವವು ನಡೆಯುತ್ತದೆ. ಹಾಂ, ನೋಡಿ, ಇದೇ ಆ ತೆಪ್ಪ. ಇನ್ನೂ ರೆಡಿ ಮಾಡ್ತಾ ಇದ್ದಾರೆ. ದೇವಸ್ಥಾನದ ಮುಂದೆ ಬಂದು ನೋಡ್ತಾ ನಿಂತಿದ್ವಿ. ಆಗ ಒಂದು ಹುಲಿ ಹಾರು ಬಂತು. ಎರಡನೇ ಹುಲಿನೂ ಅಖಾಡಕ್ಕೆ ಇಳಿದೇ ಬಿಡ್ತು.
ಅತ್ತ ತಿರುಗಿ ಇತ್ತ ನೋಡಿದ್ರೆ ಹಾಗೆ ಮುಂದೆ ಹೋಗ್ತಿದ್ದ ನಮಗೆ ಗೋಬಿ ಸ್ಮೆಲ್ಲು ಮುಂದಕ್ಕೆ ಹೋಗೋಕ್ಕೆ ಬಿಡಲಿಲ್ಲ. ಅದಕ್ಕೆ ಅಂತ ಒಂದು ಪ್ಲೇಟ್ ಗೋಬಿ ತೊಗೊಂಡ್ವಿ. ರುಚಿ ಪರವಾಗಿರಲಿಲ್ಲ. ಅಲ್ಲಿಂದ ಮುಂದೆ ಹೋದಾಗ ತುಂಬ ಜನ ನಿಂತಿದ್ರು. ಏನು ಅಂತ ನೋಡಿದ್ರೆ ಇವರು ಇಟ್ಟಿರುವ 3 ಕಲ್ಲರ್ಗಳ ಮೇಲೆ ಹಣ ಹಾಕಬೇಕು. ಒಂದು ಬಾಲನ್ನು ಆ ಬಾಕ್ಸಿನಲ್ಲಿ ಹಾಕಬೇಕು. ಹಣ ಕಟ್ಟಿರುವ ಕಲ್ಲರ್ ಮೇಲೆ ಏನಾದರೂ ಬಾಲ್ ಹೋಗಿ ಬಿದ್ದರೆ 1 to ಡಬಲ್ ದುಡ್ಡು ಕೊಡ್ತಾರಂತೆ. ನಮಗೆ ಯಾಕೆ ಬೇಕು ಅಂತ ನಾನು ಸುಮ್ಮನೆ ಬಂದುಬಿಟ್ಟೆ. ಮುಂದೆ ಹೋದ ನನಗೆ ಖುಷಿ ಮತ್ತು ಬೇಜಾರು ಎರಡೂ ಆಯಿತು. ದಾಸೋಹ ನೋಡಿ ಖುಷಿ ಆದರೆ ಸಾಲ್ ನೋಡಿ ಬೇಜಾರಾಯಿತು. ಆದರೂ ಪರವಾಗಿಲ್ಲ ಅಂತ ಸಾಲ್ ಹಚ್ಚಿದ್ವಿ. ಅಂತೂ ಇಂತೂ ನಾವು ಹತ್ರಕ್ಕೆ ಹೋದ್ವಿ. ಹೊಟ್ಟೆ ತುಂಬ ನಮಗೆ ಎಷ್ಟು ಬೇಕೋ ಅಷ್ಟು ದಾಸೋಹವನ್ನು ಬಡಿಸುತ್ತಾರೆ, ಆದರೆ ಚೆಲ್ಲುವಂತಿಲ್ಲ. ವಿಡಿಯೋ ಮಾಡ್ತಿದ್ದೆ ಅಂತ ನನಗೂ ಸ್ವಲ್ಪ ಜಾಸ್ತಿನೇ ಹಾಕಿದ್ರು. ನಿಮ್ಮೆಲ್ಲರ ಪರವಾಗಿ ಪ್ರಸಾದನ ನಾನು ಲಬಕ್ ಸ್ವಾಹ ಅಂತ ತಿಂದು ಮುಗಿಸಿ ತಟ್ಟೆ ತೊಳೆದು ಇಟ್ಟು ತಿರುಗಿ ನೋಡಿದ್ರೆ ಹೆಸರು ಕಾಳು ಪಾಯಸ ಕೊಡ್ತಿದ್ರು. ಜಸ್ಟ್ ಮಿಸ್ ಆಯಿತು, ಆದರೂ ಪರವಾಗಿಲ್ಲ. ನೆಕ್ಸ್ಟ್ ನಮ್ಮ ಭೇಟಿ ಜ್ಯುವೆಲರಿ ಶಾಪ್ ಮತ್ತು ಶಾಪಿಂಗ್ ಮಾಲ್. ಶಾಪಿಂಗ್ ಮಾಲ್ನಲ್ಲಿ ಗೊಂಬೆಗಳು ನೋಡೋಕ್ಕೆ ತುಂಬ ಚೆನ್ನಾಗಿದ್ವು, ಆದರೆ ಯಾವುದನ್ನೂ ನಾವು ತಗೊಳ್ಳಿಲ್ಲ. ಹಾಗೆ ಕಲರ್ಫುಲ್ ಬಳೆಗಳನ್ನು ನೋಡಿ ಮೇಲೆ ನೋಡಿದ್ರೆ ಆಪಲ್ ಸ್ಮಾರ್ಟ್ ವಾಚ್ ಇತ್ತು. ಎಷ್ಟಪ್ಪ ಅಂತ ಕೇಳಿದ್ರೆ ನನಗೆ ಶಾಕ್ ಆಯಿತು. ಜಸ್ಟ್ 100 ಅಣ, ಜಸ್ಟ್ 100 ಅಣ ಅಂತ ಹೇಳ್ತಾ ಇದ್ರು. ಬೇಕಾಗಿರೋರು ನೆಕ್ಸ್ಟ್ ಟೈಮ್ ಇಲ್ಲಿಗೆ ಬಂದು ತಗೊಳ್ಳಿ. ಇಂಥ ಜಾತ್ರೆಯಲ್ಲಿ ತೋರಿಸಲೇಬೇಕಾದ ಜಾಗ ಅಂದರೆ ಮಂಡಕ್ಕಿ ಮತ್ತು ಸ್ವೀಟ್ಗಳ ಅಂಗಡಿ. ಮಿಠಾಯಿಗಳನ್ನು ಎಷ್ಟು ಚೆನ್ನಾಗಿ ಜೋಡಿಸಿದ್ರು ಅಂದರೆ ಅದನ್ನು ನೋಡ್ತಾ ಇದ್ದರೆ ನಮಗೆ ಬಾಯಲ್ಲಿ ನೀರು ಬರ್ತಾ ಇತ್ತು. ಅದಕ್ಕೆ ಅಂತ ನಾವು ಸ್ವಲ್ಪ ತಗೊಂಡು ತಿಂದ್ವಿ. ಎಲ್ಲ ಕಡೆ ಸುತ್ತುತ್ತಿದ್ದ ನಮಗೆ ನೆನಪಾಗಿದ್ದು ತೆಪ್ಪೋತ್ಸವ ನೋಡೋಕ್ಕೆ ಒಂದು ಜಾಗ ಬೇಕಿತ್ತು. ಅದಕ್ಕೆ ಅಂತ ಕಲ್ಯಾಣಿ ಸುತ್ತ ಒಂದು ಜಾಗದಲ್ಲಿ ಕೂತ್ಕೊಂಡು ನೀರಲ್ಲಿದ್ದಂಥ ತೆಪ್ಪದ ಬಿಂಬ ನೋಡ್ಕೊಂಡು ಕೂತಿದ್ವಿ. ಆಗಲೇ ಶುರುವಾಯಿತು ತೆಪ್ಪೋತ್ಸವ. ಈ ತೆಪ್ಪೋತ್ಸವವು ಆದಿಚುಂಚನಗಿರಿ ಮಠದ ಸ್ವಾಮಿಗಳಾದ ಶ್ರೀ ಶ್ರೀ ನಿರ್ಮಲಾನಂದನಾಥ ಸ್ವಾಮಿಗಳ ನೇತೃತ್ವದಲ್ಲಿ ನಡೆಯುತ್ತದೆ. ಈ ತೆಪ್ಪೋತ್ಸವದಲ್ಲಿ ಮಧ್ಯಭಾಗದಲ್ಲಿ ಬಸವೇಶ್ವರ ಸ್ವಾಮಿಯ ಮೂರ್ತಿಯನ್ನು ಮತ್ತು ಬಲಭಾಗದಲ್ಲಿ ಬಾಲಗಂಗಾಧರನಾಥ ಸ್ವಾಮಿಯ ಪುತ್ಥಳಿಯನ್ನು ಮತ್ತು ಎಡಭಾಗದಲ್ಲಿ ಶ್ರೀ ಶ್ರೀ ನಿರ್ಮಲಾನಂದನಾಥ ಸ್ವಾಮಿಗಳು ಆಸೀನರಾಗಿರುತ್ತಾರೆ. ಈ ತೆಪ್ಪೋತ್ಸವವು ಕಲ್ಯಾಣಿಯಲ್ಲಿ 3 ಪ್ರದಕ್ಷಿಣೆಯನ್ನು ತಿರುಗುತ್ತದೆ. ಹಾಗೆಯೇ ತೆಪ್ಪದ ಜೊತೆಗೆ ವಾದ್ಯವೃಂದದವರು ಕೂಡ ಮತ್ತು ಹಾರತಿ ರೂಪದಲ್ಲಿ ಪಂಜು ಹಿಡಿದಿರುವ ಪಂಜುಗಾರರು ಕೂಡ ಪ್ರದಕ್ಷಿಣೆಯನ್ನು ಮಾಡುತ್ತಾರೆ. ಅಷ್ಟೇ ಅಲ್ಲದೆ ಹಾಸನ ಜಿಲ್ಲೆಯ ಆರಕ್ಷಕ ತಂಡದವರು ವಿಶೇಷವಾಗಿ ಸುರಕ್ಷತಾ ಕ್ರಮವನ್ನು ಹೊಂದಿರುತ್ತಾರೆ. ಹಾಗೆ ಮೊದಲ ಬಾರಿಗೆ ಲಾಗ್ ಮಾಡುವ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೇನೆ. ತಪ್ಪಿದ್ದಲ್ಲೇ ಕ್ಷಮಿಸಿ. ಹಾಗೆ ನಿಮ್ಮ ಪ್ರೋತ್ಸಾಹ ನನಗೆ ತುಂಬ ಮುಖ್ಯ. ಹಾಗಾಗಿ ಲೈಕ್ ಹಾಗೆ ನಿಮ್ಮ ಸಲಹೆಗಾಗಿ ಒಂದು ಕಮೆಂಟ್ ಮತ್ತು ಈ ಕಬಡ್ಡಿ ಕ್ಷೇತ್ರದ ಮಾಹಿತಿಯನ್ನು ತಲುಪಿಸಲು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಈ ಕಬ್ಬಳಿ ಬಸವೇಶ್ವರ ಸ್ವಾಮಿ ಕ್ಷೇತ್ರಕ್ಕೆ ಸುತ್ತಮುತ್ತಲಿನ ಸರಿಸುಮಾರು 15ರಿಂದ 20 ಗ್ರಾಮಗಳ ಜನರು ಬರುತ್ತಾರೆ.
ಕಲ್ಯಾಣಿಯನ್ನು 3 ಪ್ರದಕ್ಷಿಣೆ ಪೂರ್ಣವಾದ ಮೇಲೆ ಮಾಲಾಧಾರಿಗಳು ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ಇಷ್ಟು ದಿನಗಳ ಕಾಲ ಶ್ರದ್ಧೆಯಿಂದ ಮತ್ತು ಭಕ್ತಿಯಿಂದ ಧರಿಸಿದ ಮಾಲೆಗಳನ್ನು ವಿಸರ್ಜನೆ ಮಾಡುತ್ತಾರೆ. ಅಷ್ಟೇ ಅಲ್ಲದೆ ಬಂದಿರುವ ಗ್ರಾಮಸ್ಥರು ಅವರವರ ಗ್ರಾಮ ದೇವತೆಗಳನ್ನು ಅಲಂಕಾರ ಮಾಡಿಕೊಂಡು ಆ ಎಲ್ಲ ಗ್ರಾಮ ದೇವತೆಗಳನ್ನು ಮೆರವಣಿಗೆಗೆ ತರುತ್ತಾರೆ. ಹಾಗೆಯೇ ಪ್ರತ್ಯೇಕವಾಗಿ ಡ್ರಮ್ ಸೆಟ್ಗಳು ಅಥವಾ ಡಿಜೆ ಸೌಂಡ್ ಅಥವಾ ಡೊಳ್ಳು ಕುಣಿತಗಳನ್ನು ಕರೆಸಿರುತ್ತಾರೆ. ಸಂಗಳಪುರ ಎಂಬ ಗ್ರಾಮವು ಒಂದು ಜೊತೆ ಎತ್ತನ್ನು ಕೂಡ ತಂದಿದ್ದರು. ಆ ಎತ್ತುಗಳು ನೋಡಲು ತುಂಬ ಮುದ್ದಾಗಿದ್ದವು ಮತ್ತು ಟಮಟೆ ಸೌಂಡ್ ಮಾತ್ರ ಬೆಂಕಿಯಾಗಿತ್ತು. ಟಮಟೆ ಸೌಂಡ್ ಬೇಜಾರಾಯ್ತಾ? ಹಾಗಿದ್ರೆ ಡಿಜೆ ನೋಡೋಕೆ ಹೋಗೋಣ ಬನ್ನಿ. ಇದು ಬೇಡವಾ? ಹಾಗಿದ್ರೆ ವೀರ್ಗಸೆ ನೋಡಿ. ಇಲ್ಲ ಅಂದ್ರೆ ಚಾಮನ ಕುಣಿತ ನೋಡ್ತೀರಾ? ಒಟ್ಟಿನಲ್ಲಿ ಈ ಎಲ್ಲ ಹಳ್ಳಿಯ ಸೊಬಗನ್ನು ನೋಡಿ ಎಂಜಾಯ್ ಮಾಡಬೇಕು ಅಂದರೆ, ಎಲ್ಲ ಟೆನ್ಷನ್ನಿಂದ ದೂರ ಇರಬೇಕು ಅಂದರೆ, ಬಾಲ್ಯದ ನೆನಪುಗಳನ್ನು ಮತ್ತೆ ಅನುಭವಿಸಬೇಕು ಅಂದರೆ ತಪ್ಪದೆ ಕಬಳಿಗೆ ಬರಬೇಕು ಅಂತ ಹೇಳುತ್ತಾ ಮತ್ತೆ ಸಿಗುತ್ತೇನೆ. ನಮಸ್ಕಾರಗಳು. ನಾನು ನಿಮ್ಮ